ಸಿಡಿಲು ಹೋಯ್ದ ಬಾವಿಗೆ ಸೋಪಾನವೇಕೋ, ನೆರೆಯರಿಯದ ಬಳಿಕ ಮತ್ತೆ ಮತಿ ಹುಟ್ಟಲುಂಟೆ, ಸೊಡರುಳ್ಳ ಮನೆಗೆ ಮತ್ತೆ ಮತಂದವೆಂಬುದೇನೋ, ತನ್ನಲ್ಲಿ ತಾನು ತದ್ಗತವಾದ ಬಳಿಕ ಬೊಮ್ಮ ಪರಬ್ರಹ್ಮ ಎಂಬ ವಾದವೆಂಬುದಿಲ್ಲ ನೋಡ ಎನ್ನ ಅಜಗಣ್ಣ ತಂದೆ. ಇದು ಮುಕ್ತಾಯಕ್ಕನ ವಚನ. ಮುಕ್ತಾಯಕ್ಕ ಒಬ್ಬ ಮಹಾನ್ ಶರಣೆ. ಅವಳು ಅಣ್ಣ ಅಜಗಣ್ಣ ಕೂಡ ಪರಿಪೂರ್ಣ ಜ್ಞಾನವನ್ನು ಪಡೆದ ಶರಣನಾಗಿದ್ದನು. ಅಜಗಣ್ಣನೆಂದೇ ತನ್ನ ಅಂಕಿತನಾಮವನ್ನು ಇಟ್ಟುಕೊಂಡಿದ್ದಾಳೆ. ಸಿಡಿಲು ಬಡಿದ ಹಾಳಾದ ಬಾವಿಗೆ ಸೋಪಾನ ಅಗತ್ಯವಿಲ್ಲ, ಅಂದರೆ ಮೆಟ್ಟಿಲು ಅಗತ್ಯವಿಲ್ಲ. ನೆರೆಯರೆಯದ ಬಳಿಕ ಅಂದರೆ ಪೂರ್ಣ ಜ್ಞಾನವನ್ನು ಪಡೆಯದಿದ್ದರೆ ಮತಿ ತಿಳುವಳಿಕೆ ವಿವೇಕ ಹುಟ್ಟಲು ಸಾಧ್ಯವೇ ಇಲ್ಲ. ದೀಪವು ಸದಾ ಉರಿಯುತ್ತಿರುವ ಮನೆಯಲ್ಲಿ ಮತ್ತೆ ತಮಂದ ಅಂದರೆ ಕತ್ತಲು ಇರಲು ಸಾಧ್ಯವೇ ಇಲ್ಲ. ಹಾಗೆ ತನ್ನನ್ನು ತಾನು ಕಂಡುಕೊಂಡ ಮೇಲೆ ತದ್ಗತವಾದ ಬಳಿಕ ಅಂದರೆ ಬ್ರಹ್ಮ ಬೊಮ್ಮ ಪರಬ್ರಹ್ಮವಾದ ಇಲ್ಲಿ ನನ್ನ ಅಜಗಣ್ಣ ತಂದೆ ಎಂಬುದು ಈ ವಚನ ತಾತ್ಪರ್ಯ. ಅಂದರೆ ತನ್ನನ್ನು ತಾನು ಅರಿತ ಮೇಲೆ, ನಾನು ಎಂಬ ಭಾವ ಕಳೆದುಕೊಂಡ ಮೇಲೆ ಬ್ರಹ್ಮ ಪರಬ್ರಹ್ಮವಾದೆ ಎಂದು ಹೇಳುತ್ತಾರೆ. ಏಕೆಂದರೆ ಹಾಗೆ ಹೇಳಲು ನಾನು ಇರುವುದಿಲ್ಲ ಎಂಬುದು ಇಲ್ಲಿಯ ಭಾವ. ಸಿಡಿಲು ಹೊಯ್ದ ಬಾವಿಗೆ ಸೋಪಾನ ಉಂಟೆ, ಷಡ್ವರ್ಣ ರಹಿತಂಗೆ ಬಣ್ಣ ಉಂಟೆ, ಕಡಲ ದಾಟಿದವನಿಗೆ ಹರಿಗೋಲ ಉಂಟೆ, ಬಿಡದೆ ಕಟ್ಟಿದವರೆಗೆ ಸಂಧಾನ ಉಂಟೆ, ಒಡಲಿಲ್ಲದವನಿಗೆ ಒಡವೆ ಉಂಟೆ, ನುಡಿವುಂಟು ಎಮ್ಮ ಅಜಗಣ್ಣ ದೇವಂಗೆ. ಸಿಡಿಲು ಹೊಡೆದ ನಾಶವಾದ ಬಾವಿಗೆ ಮೆಟ್ಟಿಲುಗಳು ಇರುತ್ತವೆ. ಷಡ್ವರ್ಣ ಅಂದರೆ 6 ವರ್ಣಗಳು ಇಲ್ಲದವನಿಗೆ 6 ವರ್ಣಗಳಿಂದ ಮುಕ್ತನಾದವನಿಗೆ ಬಣ್ಣವಿರುತ್ತದೆಯೇ? ಕಡಲ ದಾಟಿದ ಮೇಲೆ ಹರಿಗೋಲಿನ ಅಗತ್ಯವಿರುತ್ತದೆಯೇ? ಭದ್ರವಾಗಿ ಕಟ್ಟಿದ ಖಡ್ಗಕ್ಕೆ ಆಯುಧಕ್ಕೆ ಸಂಧಾನ ಪ್ರಯೋಗ ಅಸ್ತ್ರ ಪ್ರಯೋಗ ಇರುವುದೇ ಇಲ್ಲ. ಆಯುಧವನ್ನು ಕಟ್ಟಿಡಲಾಗಿದೆ ಎಂದರೆ ಯುದ್ಧವಿಲ್ಲ ಎಂದರ್ಥ. ಶರೀರವೇ ಇಲ್ಲದವನಿಗೆ, ನಾನು ಎಂಬ ಭಾವವನ್ನು ಕಳೆದುಕೊಂಡವನಿಗೆ ಒಡವೆಗಳು ಅಗತ್ಯವಿಲ್ಲ. ನಮ್ಮ ಅಜಗಣ್ಣ ದೇವರು ಪರಿಪೂರ್ಣನಾದ್ದರಿಂದ ಈ ಯಾವ ಅಗತ್ಯಗಳು ಅವನಿಗಿಲ್ಲ. ಆದರೆ ಅವನಿಗೆ ನುಡಿ ಉಂಟು ಎಂಬುದು ಈ ವಚನ ತಾತ್ಪರ್ಯ. ಇಲ್ಲಿ ನುಡಿ ಎಂಬುದರೆ ವಚನ, ಪ್ರಸಿದ್ಧ ಮಾತು ಎಂಬರ್ಥ. ವಚನವೆಂಬುದು ಅನುಭವ, ಶೂನ್ಯತ್ವದ ಎಂಬ ಅರ್ಥವನ್ನು ಸಂಕೇತಿಸುತ್ತದೆ. ಹುಟ್ಟುದ ತೊರೆದವಂಗೆ ಊರೇನು ಕಾಡೇನು, ನಷ್ಟ ಸಂಧಾನಕ್ಕೆ ಕುಲವೇನು ಫಲವೇನು, ಹುಟ್ಟು ಕೆಟ್ಟಂತಂಗೆ ಪುಣ್ಯವೇನು ಪಾಪವೇನು, ಅದು ಕೆಟ್ಟದು ಕೆಟ್ಟದು ನಿನ್ನ ನೀನರಿಯದೆ ಭಟ್ಟ ಬಯಲಲ್ಲಿ ಬಿದ್ದೆಯಲ್ಲ ಅಜಗಣ್ಣ ತಂದೆ. ಎಲ್ಲವನ್ನು ತೊರೆದವನಿಗೆ ಊರಾದರೇನು ಕಾಡಾದರೇನು, ಅಂದರೆ ಹುಟ್ಟುದ್ದು ವಸ್ತ್ರ ಮನೆ ಸಂಸಾರ ಎಲ್ಲವನ್ನು ತೊರೆದವನಿಗೆ ಊರಾದರೇನು ಕಾಡಾದರೇನು, ಎಲ್ಲಿಯಾದರೂ ಇರಬಹುದು ಎಂಬುದು ಇದರ ಭಾವನೆ. ಮಕ್ಕಳನ್ನು ಕಳೆದುಕೊಂಡ ಮೇಲೆ ಯಾವ ಕುಲ ಯಾವ ಫಲವಾದರೇನು, ಏನಾದರೆ ತಾನೇ ಏನು ಎಂಬ ಭಾವ ಇಲ್ಲಿದೆ. ಹುಟ್ಟು ಕೆಟ್ಟಂತಂಗೆ ಅಂದರೆ ಭವಬಂಧನ ಕಳಿಸಿಕೊಂಡವನು, ಪುಣ್ಯ ಪಾಪಗಳ ಲೇಪನವಿಲ್ಲ, ಅದು ಕೆಟ್ಟದ್ದು, ನಿನ್ನನ್ನು ಅರಿಯದೆ ಬಟ್ಟ ಬಯಲಿನಲ್ಲಿ ಬಿದ್ದೆಯಲ್ಲ ಅಜಗಣ್ಣ ತಂದೆ ಎಂಬುದು ಈ ವಚನ ತಾತ್ಪರ್ಯ. ಎಲ್ಲವನ್ನು ತೊರೆದವನು ಮತ್ತೆ ಹಿಂದಿರುಗಿ ನೋಡುವ ಅವಶ್ಯಕತೆ ಇಲ್ಲ ಎಂಬುದು ಈ ವಚನದ ತಾತ್ಪರ್ಯ. ಅಂಧಕನ ಕೈ ಅಂಧಕ ಹಿಡಿದಂತಿರಬೇಕು, ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು, ದರ್ಪಣದೊಳಗಣ ಪ್ರತಿಬಿಂಬದಂತೆ ಹಿಡಿವರಿಗಳವಲ್ಲದಿರಬೇಕು. ಅಣ್ಣ, ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲೊಲ್ಲದೆ ಆರೂಢಗೆಟ್ಟೆಯೋ ಅಜಗಣ್ಣ. ಕುರುಡನ ಕೈಯನ್ನು ಮತ್ತೊಬ್ಬ ಕುರುಡು ಹಿಡಿದಂತೆ ಇರಬೇಕು, ಮೂಗನಿಂದ ಕಾವ್ಯವನ್ನು ಕೇಳಿದಂತಿರಬೇಕು, ಕನ್ನಡಿಯೊಳಗನ ಪ್ರತಿಬಿಂಬದಂತೆ ಹಿಡಿಯಲು ಅಸಾಧ್ಯವೆಂಬುತ್ತಿರಬೇಕು. ಆಮೆಯ ಶಿಶುವಿನ ಸ್ನೇಹದಂತೆ ಇರಲೊಲ್ಲದೆ ಹಾದಿತಪ್ಪಿಯಲ್ಲಿ ಬಹುಬಂಧನಕ್ಕೆ ಸಿಲುಕಿದೆಯಲ್ಲ ಎಂಬುದು ಇದರ ತಾತ್ಪರ್ಯ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನ ಕೈ ಹಿಡಿದರೆ ಮೇಲು ನೋಟಕ್ಕೆ ಇದು ನಿಷ್ಪ್ರಯೋಜಕ ಎನಿಸಿದರೂ ಆಳದಲ್ಲಿ ಅವರಿಬ್ಬರು ಮಧ್ಯೆ ಒಂದು ಪರಸ್ಪರ ಧೈರ್ಯ ಶಕ್ತಿ ಮೂಡುತ್ತದೆ. ಆದರೆ ಅದು ಯಾರ ಕಣ್ಣಿಗೂ ಕಾಣುವುದಿಲ್ಲ. ಮೂಗನಿಗೆ ಕಾವ್ಯ ಹೇಳಲು ಸಾಧ್ಯವಿಲ್ಲವಾದರೂ ಆತನ ಭಾವ ವಿವಿಧ ರೂಪದಲ್ಲಿ ವ್ಯಕ್ತವಾಗುವ ಸಾಧ್ಯತೆ ಇದೆ. ಅದು ಕೂಡ ಯಾರ ಅರಿವಿಗೂ ಬರುವುದಿಲ್ಲ. ಹಾಗೆ ಕನ್ನಡಿಯೊಳಗಿನ ಪ್ರತಿಬಿಂಬವನ್ನು ಕಾಣಬಹುದೇ ಹೊರತು ಹಿಡಿಯಲಾಗುವುದಿಲ್ಲ. ಈ ಎಲ್ಲ ಮಾತುಗಳು ಸಾಧಕನೊಬ್ಬನಿಗೆ ಈ ಲೋಕದಲ್ಲಿ ಅಂಟದಂತೆ ಇರಬೇಕಾದ ಅನಿವಾರ್ಯತೆಯನ್ನು ಹೇಳುತ್ತದೆ. ಆಮೆಗಳು ಸಮುದ್ರದ ತೀರದಲ್ಲಿ ಮುರಳಿನ ಗುಳ್ಳಿಯ ತೆಗೆದು ಮೊಟ್ಟೆ ಇಟ್ಟು ಹೊರಡು ಹೋಗುತ್ತವೆ. ನಂತರ ಮರಿಗಳು ತಾವೇ ಮರಳಗುಳ್ಳಿಗಳಿಂದ ಹುಟ್ಟಿ ಬೆಳೆದು ತಮ್ಮ ತಾಯಿಯನ್ನು ವಾಪಸ್ಸು ಕೂಡಿಕೊಳ್ಳುತ್ತವೆ.